ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟು ಯೂಟ್ಯೂಬ್ ಚಾನಲ್. ನಾನು ತುಂಬಾ ದಿವಸ ಆಗಿತ್ತು ಒಂದು ಟ್ರೈಲರ್ ನ ಬಗ್ಗೆ ಮಾತಾಡಿ, ಹಾಗಾಗಿ ಟ್ರೈಲರ್ ರಿವ್ಯೂ ಕೊಟ್ಬಿಟ್ಟು ತುಂಬಾ ದಿವಸ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಟ್ರೈಲರ್ ನ ರಿಲೀಸ್ ಮಾಡಿದ್ರು 7 ಗಂಟೆಗೆ. ಯಾವ ಸಿನಿಮಾ ಏನ್ ಟ್ರೈಲರ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಟ್ರೈಲರ್ ನೋಡಿದ್ಮೇಲೆ ನನಗೆ ಏನಂತ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ಸ್ನೇಹಿತರೆ. ಹಾಗೇನೆ ಇವತ್ತಿನ ಒಂದು ಟ್ರೈಲರ್ ಬಗ್ಗೆ ಇವತ್ತು ಏನೇನ್ ಹೇಳ್ತೀನಿ, ಏನ್ ಕತೆ ಅಂತ ಹೇಳ್ಬಿಟ್ಟು ತುಂಬಾನೇ ಇದೆ ಮ್ಯಾಟ್ರ್. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಹೇಳ್ಬೇಕು ಈ ಸಿನಿಮಾ ಬಗ್ಗೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನು ಅಂತ ಹೇಳ್ಬಿಟ್ಟು, ಯಾರೆಲ್ಲ ಅದಕ್ಕೆ ಮುಂಚೆ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಕಮೆಂಟ್ ಕೂಡ ಮಾಡಿ, ಯಾವ ತರ ಇತ್ತು ಏನ್ ಕತೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಮೆಂಟ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಇವತ್ತು 7 ಗಂಟೆಗೆ ತುಂಬಾ ದಿವಸದಿಂದ ಈ ಒಂದು ಸಿನಿಮಾದ ಅಪ್ಡೇಟ್ ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ದಿವಸ ಕಾಯ್ತಿದ್ವಿ. ಬಟ್ ಕಾರಣಾಂತರಗಳಿಂದ ಈ ಸಿನಿಮಾ ಇದೇ ತಿಂಗಳ 30 ತಾರೀಕು ರಿಲೀಸ್ ಆಗ್ತದೆ. ಇನ್ನು ಯಾವಾಗ ಟ್ರೈಲರ್ ನ ಬಿಡ್ತಾರೆ, ಏನ್ ಕತೆ ಅನ್ನೋದ್ರ ಬಗ್ಗೆ ತುಂಬಾ ದಿವಸದಿಂದ ಕಾಯ್ತಿದ್ವಿ. ಬಟ್ ಇವತ್ತು ಫೈನಲ್ ಆಗಿ ಈ ಸಿನಿಮಾದ ಒಂದು ಟಚ್ ನ ಲಾಸ್ಟ್ ಒಂದು ಟ್ರೈಲರ್ ಇವೆಂಟ್ ನ ಮುಗಿಸ್ಬಿಟ್ರು ಇವತ್ತು. ಹಾಗಾಗಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಈಗ ಟ್ರೈಲರ್ ಒಂದು ಇವೆಂಟ್ ನಡೀತಾ ಇದೆ. ಹಾಗೇನೆ ಟ್ರೈಲರ್ ನ ನೋಡ್ಕೊಂಡ್ ಬಂದ್ಮೇಲೆ ನನಗೆ ಏನ್ ಅನ್ಸ್ತು, ಏನ್ ಕತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಯಾಕೆಂದ್ರೆ ಟ್ರೈಲರ್ ನ ನೋಡಿದ್ಮೇಲೆ ನನಗಂತೂ ನೆಕ್ಸ್ಟ್ ಅಂತೂ ಇದು ಅಂತ್ಯ ಅಲ್ಲ, ಆರಂಭ ಅನ್ನೋ ಒಂದು ಡೈಲಾಗ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈ ಸಿನಿಮಾದಲ್ಲಿ ಸುದೀಪ್ ಅವ್ರನ್ನ ತೋರ್ಸಲ್ಲ ಅಂತ ನಾನು ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾನೇ ಇತ್ತು. ಈ ಒಂದು ಟ್ರೈಲರ್ ನಲ್ಲಿ ಆ ಒಂದು ಎಕ್ಸ್ಪೆಕ್ಟೇಷನ್ ಪಕ್ಕನೆ ಅದೇ ತರನೇ ಮಾಡಿದ್ದಾರೆ. ಟ್ರೈಲರ್ ಇದೇ ತರನೇ ಬರುತ್ತೆ ಅಂತ ಒಂದು ಹೆಚ್ಚು ಕಮ್ಮಿ ನಾನು 75% ಇದ್ರ ಬಗ್ಗೆ ನಾನು ಒಂದು ಹೇಳಿದ್ದೆ. ಹಾಗಾಗಿ ಹೇಳ್ತಾ ಇದೀನಿ, ಈ ಒಂದು ಟ್ರೈಲರ್ ನಲ್ಲಿ ಯಾವ್ದೇ ಕಾರಣಕ್ಕೂ ಸುದೀಪ್ ಅವ್ರನ್ನ ಅವರು ಇಂಟ್ರೊಡ್ಯೂಸ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಜನ ಒಂದು ಇದನ್ ಮಾಡ್ತಾರೆ, ಯಾವ ತರ ಒಂದು ಕಾಲಭೈರವನ ಪಾತ್ರ ಇರುತ್ತೆ ಅಂತ ಹೇಳ್ಬಿಟ್ಟು ಟ್ರೈಲರ್ ನ ತೋರಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ತುಂಬಾ ಜನಕ್ಕೆ ಒಂದು ಸರ್ಪ್ರೈಸ್ ಆಗಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಸುದೀಪ್ ಸರ್ ಅವ್ರನ್ನ ಒಂದು ದೊಡ್ಡ ಒಂದು ಪರದೆ ಮೇಲೆ ನೋಡ್ಲಿ ಅಂತ ಹೇಳ್ಬಿಟ್ಟು ಒಂದು ಸರ್ಪ್ರೈಸಿಂಗ್ ಆಗಿ ತೋರಿಸಿಲ್ಲ, ಜಸ್ಟ್ ಅವ್ರ ಒಂದು ಬ್ಯಾಕ್ ಗ್ರೌಂಡ್ ಇಂದ ತೋರಿಸಿರೋ ತುಂಬಾ ಚೆನ್ನಾಗಿ ತೋರಿಸಿದಾರೆ. ಇನ್ನು ಈ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿ ಅವ್ರನ್ನ ತೋರಿಸಿರೋದಾಗಿರ್ಬೋದು, ರವಿಚಂದ್ರನ್ ಅವ್ರು ತೋರಿಸಿರೋದಾಗಿರ್ಬೋದು, ರಮೇಶ್ ಅರವಿಂದ್ ಅವ್ರನ್ನ, ಅದರಲ್ಲಿ ಎಕ್ಸ್ಪೆಷಲಿ ಸಂಜಯ್ ದತ್ ಅವ್ರನ್ನ, ಮತ್ತು ಹೀರೋಯಿನ್ ಆಗಿರ್ಬೋದು. ಇನ್ನು ಹೀರೋ ಧ್ರುವ ಸರ್ಜಾ ಸರ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ರೇಷ್ಮಾ ನಾನಯ್ಯ ಹೀರೋಯಿನ್ ಬಗ್ಗೆ ತಲೆ ಕೆಡ್ಸೋಣಾಗಿಲ್ಲ. ಅಷ್ಟ್ರ ಮಟ್ಟಿಗೆ ಒಂದು ಆಕ್ಟಿಂಗು, ಒಂದು ನಾವೇನು ಅದ್ದೂರಿಯಾಗಿ ಕಾಯ್ತಿದ್ವೋ, ಅದ್ದೂರಿ ಬಹದ್ದೂರು ಮತ್ತೆ ಬಂದಂತ ಒಂದು ಭರ್ಜರಿ ಸಿನಿಮಾದಲ್ಲಿ ಒಂದು ಏನಿತ್ತು ಕಾಮಿಡಿ ಮತ್ತು ಒಂದು ಹುಡುಗಿರ್ನ ಒಂದು ಇದನ್ ಮಾಡೋಂತ ಟೀಸಿಂಗ್ ಆಗಿರ್ಬೋದು, ಒಂದಿಷ್ಟು ಈ ಸಿನಿಮಾದಲ್ಲೂ ನೋಡ್ಬೋದು ನಾವು. ಎಂಟರ್ಟೈನ್ಮೆಂಟ್ ಗಂತೂ ಯಾವುದೇ ರೀತಿ ಕೊರತೆ ಇಲ್ಲ. ಈ ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನು ಯಾರ್ಯಾರು ಇನ್ನು ಟ್ರೈಲರ್ ನೋಡಿಲ್ವಾ, ನೀವು ಹೋಗ್ಬಿಟ್ಟು ಆನಂದ್ ಆಡಿಯೋದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ, ಬೇಗ ನೋಡ್ಕೊಳ್ಳಿ. ಹಾಗೇನೆ ಸಿಗ್ತಾ ಇಲ್ಲ ಅಂತಂದ್ರೆ ನನ್ನ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಒಂದು ಈ ವಿಡಿಯೋದ ಲಿಂಕ್ ನ ಹಾಕಿರ್ತೀನಿ. ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋದ ಲಿಂಕ್ ನ ಹಾಕಿರ್ತೀನಿ, ಒಂದು ಟ್ರೈಲರ್ದು, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಿಡಿ. ಇವತ್ತಿನ ಒಂದು ಟ್ರೈಲರ್ ನನಗಂತೂ ಎಕ್ಸ್ಪೆಷಲಿ ತುಂಬಾನೇ ಚೆನ್ನಾಗಿತ್ತು. ಒಂದು ಮಾಸ್ ಫೈಟಿಂಗ್ ಇದಂತೂ ಪಕ್ಕಾನೆ. ಅದರಲ್ಲೂ ಜೋಗಿ ಸಿನಿಮಾ ಆದ್ಮೇಲೆ ಪ್ರೇಮ್ ಅವರ ಒಂದು ಜೋಗಯ್ಯ ಸಿನಿಮಾ ನೋಡಿದ್ಮೇಲೆ ನನಗೆ ಒಂದು ಒಂದು ಸೆಂಟಿಮೆಂಟೆಡ್ ಮತ್ತು ಲಾಂಗ್ ಹಿಡಿದಿರೋಂತ ಒಂದು ಕ್ರೈಮ್ ನ ಸ್ಟೋರಿ ತುಂಬಾ ಚೆನ್ನಾಗಿದೆ ಈ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಯಾರ್ಯಾರು ಟ್ರೈಲರ್ ನ ನೋಡಿರೋ ದಯವಿಟ್ಟು ಹೋಗಿ ಟ್ರೈಲರ್ ನೋಡ್ಕೊಳ್ಳಿ, ಮತ್ತು ನಿಮ್ಮ ಒಂದು ಅನಿಸಿಕೆನ ನನ್ನ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೀನಿ, ಟ್ರೈಲರ್ ನ ನೋಡಿದ್ರು. ಹಾಗೇನೆ ಇವತ್ತಿನ ವಿಡಿಯೋ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಟ್ರೈಲರ್ ಅಂತೂ ಸಿನಿಮಾ ಇದೇ ತಿಂಗಳ 30 ತಾರೀಕು ರಿಲೀಸ್ ಆಗ್ತಿದೆ. ಮುಂಬರುವ ದಿನಗಳಲ್ಲಿ ಯಾವ ಒಂದು ಥಿಯೇಟರ್ ಏನ್ ಕತೆ, ನಿಮ್ ಊರಿಗೆ ಯಾವ ಥಿಯೇಟರ್ ಬರುತ್ತೆ ಅಂತ ಒಂದು ಲಿಸ್ಟ್ ನಾನು ತಗೊಂಡ್ಬರ್ತೀನಿ, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಇವತ್ತು ಈ ಒಂದು ಸಿನಿಮಾದ ಒಂದು ಪ್ರೇಮ್ ಅವ್ರನ್ನ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗಿ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನೆಕ್ಸ್ಟ್ ಲೆವೆಲ್ ಸಾಂಗ್ಸ್, ನೆಕ್ಸ್ಟ್ ಲೆವೆಲ್ ಫೈಟಿಂಗ್ಸ್, ನೆಕ್ಸ್ಟ್ ಲೆವೆಲ್ ಸಂಜಯ್ ದತ್ ಅವ್ರನ್ನಂತೂ ನೆಕ್ಸ್ಟ್ ಲೆವೆಲ್ ತೋರಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾವು KGF ನಲ್ಲಿ ನೋಡಿದ್ದಾಗಿರ್ಬೋದು, ಒಂದಿಷ್ಟು ಸಿನಿಮಾದಲ್ಲಿ ನೋಡಿದ್ವಿ. ಬಟ್ ಅಲ್ಲಿ ಎಲ್ಲ ಒಂದ್ ಕಡೆ ಮುಂಬೈ ಶೈಲಿಯಲ್ಲಿ ಒಂದಿಷ್ಟು ನೋಡಿದ್ವಿ ನಾವು. ಬಟ್ ಆಫ್ಟರ್ ಈ ದುರಂಧರ 1, 2 ನೋಡಿದ್ಮೇಲೆ ನೆಕ್ಸ್ಟ್ KD ಸಿನಿಮಾದಲ್ಲಿ ಸಂಜಯ್ ದತ್ ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವ್ರನ್ನ ಆಟೋ ಶಂಕರ್ ಆದ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ನಾವು ಈಗ ಕನ್ನಡದಲ್ಲಿ ಮತ್ತೆ ನೋಡ್ತಾ ಇದೀವಿ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ರವಿ ಮಾಮನ ಒಂದು ಡಿಫ್ರೆಂಟ್ ಲುಕ್, ರಮೇಶ್ ಅರವಿಂದ್ ಅವರ ಒಂದು ಲವ್ಲಿ ಗೆಟಪ್ಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಸಿನಿಮಾದ. ಎಲ್ಲರೂ ಹೋಗಿ ನೋಡ್ಬೇಕು ಈ ಸಿನಿಮಾನ. ನೋಡ್ಬೇಕಂತಂದ್ರೆ ಇದೇ 30ನೇ ತಾರೀಕು ಈ ಸಿನಿಮಾ ರಾಜ್ಯಾದ್ಯಂತ ಮತ್ತು 5 ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಂದು ಭಾಷೆಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿರ್ತೀನಿ. ಸಿನಿಮಾ ನೋಡ್ಕೊಂಬರೋಣ, ಏನ್ ಕತೆ ಅಂತ ಹೇಳ್ಬಿಟ್ಟು ಪೂರಾಣ ಸಿನಿಮಾ ನೋಡ್ಕೊಂಬಂದ್ಮೇಲೆ ಒಂದು ರಿವ್ಯೂ ನಾವು ತಗೊಂಡ್ಬರ್ತೀನಿ. ಇವತ್ತಂತೂ ನನಗೆ ಟ್ರೈಲರ್ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಏನ್ ಅನ್ಸುತ್ತೆ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಎಲ್ಲರೂ ಕೂಡ ನಮಸ್ಕಾರ.